Good morning, dear students. Yesterday, what we have discussed in previous class to DL, the lesson to DL, by Leo Tolstoy. Count Leo Tolstoy. Count Leo Tolstoy. This is one of the greatest novelist in Russia. Secondary, but 2 what is meaning 2 What indicates the dear? Dear means expensive or value and or cost. ಏನಪ್ಪ ಅಂದ್ರೆ ಅತ್ಯಂತ ಮುಖ್ಯವಾದದ್ದು ಅಥವಾ ಬೆಲೆ ಉಳ್ಳವುದು ಆಗಿದೆ. Yesterday, what happened in this lesson? Just you can remember this. First one, kingdom, Monaco. 7,000 people and 60 soldiers. Texas. Yesterday, Monaco was a small or tiny kingdom. ಅಂದ್ರೆ ಮೊನಾಕೋ ಅನ್ನೋದು ಅತ್ಯಂತ ಸಣ್ಣ ರಾಜಧಾನಿ ಆಗಿತ್ತು. ಅದು ಎಲ್ಲಿತ್ತಂದ್ರೆ ಫ್ರಾನ್ಸ್ ಮತ್ತು ಇಟಲಿ ದೇಶಗಳ ಮಧ್ಯೆ ಇದೆ. ಅದು ಯಾವ ದಂಡೆ ಮೇಲೆ ಇದೆ ಅಂದ್ರೆ ಮೆಡಿಟೇರಿಯನ್ ಸಮುದ್ರದ ದಂಡೆ ಮೇಲೆ ಇದೆ. 7,000 people. ಅಲ್ಲಿ ವಾಸಿಸತಕ್ಕಂಥ ಜನರು ಎಷ್ಟು ಜನರು ಇದ್ದಂದ್ರೆ 7,000 ಜನರು ಮಾತ್ರ ವಾಸಿಸುತ್ತಿದ್ದರು. ಎಲ್ಲಿ ಅಂದ್ರೆ ಮೊನಾಕೋ ಸಾಮ್ರಾಜ್ಯದಲ್ಲಿ. only they were lived 7,000 inhabitants in Monaco kingdom. 7,000 ಜನ ಮಾತ್ರ ಅಲ್ಲಿ ವಾಸ ಮಾಡ್ತಾ ಇದ್ರು. 60 soldiers. ಅಲ್ಲಿ ಏನಪ್ಪ ಅಂದ್ರೆ ಒಂದು ಆ ಸಾಮ್ರಾಜ್ಯದಲ್ಲಿ ಕೂಡ ಒಂದು ಆರ್ಮಿ ಇತ್ತು. ಆ ಆರ್ಮಿಯಲ್ಲಿ ಎಷ್ಟು ಸೈನಿಕರಿದ್ರು ಅಂದ್ರೆ only 60 ಜನ ಮಾತ್ರ ಸರ್ವಿಂಗ್ ಮಾಡ್ತಾ ಇದ್ರು. ಎಲ್ಲಂದ್ರೆ ಮೊನಾಕೋ ಕಿಂಗ್ಡಮ್ ನಲ್ಲಿ. ಕೆಲವು ಏನಪ್ಪ ಅಂದ್ರೆ ಅದೇ ರೀತಿಯಾಗಿ ಕೆಲವು ಟ್ಯಾಕ್ಸಸ್ ಅಂದ್ರೆ ತೆರಿಗೆ ಇದ್ವು. ಅಲ್ಲಿ ಯಾವ ತೆರಿಗೆ ಇದ್ವು ಅಂದ್ರೆ ಮೇಜರ್ ಆಗಿ ಟೊಬಾಕೋ, wine and spirits. Wine and spirits. Again, poll tax ಅಂದ್ರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ವಿಧಿಸ್ತಕ್ಕಂಥ ತೆರಿಗೆ ನಾವು ಪೋಲ್ ಟ್ಯಾಕ್ಸ್ ಅಂತ ಕರಿತೀವಿ. ಇವೆಲ್ಲ ಏನಪ್ಪ ಅಂದ್ರೆ ಯಾವ ಕಿಂಗ್ಡಮ್ ನಲ್ಲಿ ಅಂದ್ರೆ ಮೊನಾಕೋ ಸಾಮ್ರಾಜ್ಯದಲ್ಲಿ ಈ ತೆರಿಗೆಗಳನ್ನು ವಿಧಿಸ್ತಾ ಇದ್ರು. ಯಾರಂದ್ರೆ ಕಿಂಗ್ಲೆಟ್ ಮೀನ್ಸ್ ಮೊನಾಕೋ ಸಾಮ್ರಾಜ್ಯವನ್ನು ಆಳ್ತಿರ್ತಾರಲ್ಲ ಅವ್ನಿಗೆ ಏನಂತ ಕರೀತಾರೆ ಅಂದ್ರೆ ಕಿಂಗ್ ಲೆಟ್ ಅಂತ ಕರೀತಾರೆ. ಬಟ್ ಒನ್ ಥಿಂಗ್, ಯುರೋಪಿಯನ್ ಗೇಮ್ ಯಾವುದಂದ್ರೆ ಗೇಮಿಂಗ್ ಹೌಸಸ್ ಏನಪ್ಪ ಅಂದ್ರೆ ಈ ಗೇಮಿಂಗ್ ಹೌಸಸ್ ಅನ್ನೋದು ಫಾರ್ಬಿಡನ್ ಆರ್ ಬ್ಯಾನ್ಡ್ ಫಾರ್ಬಿಡನ್ ಅಂದ್ರೆ ನಿಷೇಧ ಮಾಡಲಾಗಿತ್ತು. ಆದರೆ ಯುರೋಪಿನ ಎಲ್ಲ ರಾಷ್ಟ್ರಗಳಲ್ಲಿ ನಿಷೇಧವಾಗಿತ್ತು. ಬಟ್ ಯಾಕೆ ನಿಷೇಧ ಮಾಡಿದ್ರಪ್ಪ ಅಂದ್ರೆ ಯುರೋಪ್ ರಾಷ್ಟ್ರಗಳಲ್ಲಿ ಯಾಕೆ ನಿಷೇಧ ಆಗಿತ್ತು? ಇದೇ ಗೇಮ್ ಯಾಕೆ ನಿಷೇಧ ಮಾಡಿದ್ರು ಅಂದ್ರೆ ಬಿಕಾಸ್ ದಿಸ್ ಗೇಮಿಂಗ್ ಹೌಸಸ್ ಆಫ್ ದ ಸೇಮ್ ಏನಪ್ಪ ಅಂದ್ರೆ ಈ ಗೇಮ್ ಯಾಕೆ ಮಾಡ್ತಾರೆ ಅಂದ್ರೆ ಬಿಕಾಸ್ ದಿಸ್ ಗೇಮಿಂಗ್ ಹೌಸ್ ಡಿಡ್ ಸೋ ಮಚ್ ಹಾರ್ಮ್. ಅಂದ್ರೆ ಹಾರ್ಮ್ ಅಂದ್ರೆ ಏನು? ಇದು ದುಷ್ಪರಿಣಾಮ ಬೀರ್ತಾಯಿತ್ತು ಜನರ ಮೇಲೆ ಮತ್ತು ಸಮಾಜದ ಮೇಲೆ. ಅದರಿಂದ ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕ ಈ ಗೇಮನ್ನು ಅಥವಾ ಈ ಆಟವನ್ನು ಅಥವಾ ಜೂಜಾಟವನ್ನು ಏನು ಮಾಡಿದ್ರು? ನಿಷೇಧ ಮಾಡ್ತಾರ. ಆದರೆ ಒಂದು ಸಾಮ್ರಾಜ್ಯದಲ್ಲಿ ಮಾತ್ರ ನಿಷೇಧ ಮಾಡದೇ ಇದ್ರು. ಯಾವುದಪ್ಪ ಅಂದ್ರೆ ಮೊನಾಕೋ ಸಾಮ್ರಾಜ್ಯದಲ್ಲಿ.
ಈ ಸಾಮ್ರಾಜ್ಯದಲ್ಲಿ ಮಾತ್ರ ಏನಂದ್ರೆ ಗೇಮಿಂಗ್ ಹೌಸ್ ಮಾತ್ರ ಬ್ಯಾನ್ ಆಗಿದ್ದಿಲ್ಲ. ಯಾಕಾಗಿದ್ದಿಲ್ಲ ಅಂದ್ರೆ ರಾಜ್ಯನಿಗೆ ಮೂಲ ಆದಾಯ ಯಾವುದಾಗಿತ್ತಂದ್ರೆ ಗೇಮಿಂಗ್ ಹೌಸ್ನಿಂದ ಬರ್ತಾ ಇತ್ತು. ಇನ್ ಕೇಸ್ ಈ ಏನಪ್ಪ ಅಂದ್ರೆ ಈ ಆಟವನ್ನು ಇನ್ ಕೇಸ್ ಬ್ಯಾನ್ ಮಾಡಿದ್ರೆ ಇವರಿಗೆ ಸ್ಪೆಸಿಫಿಕ್ ಆಗಿ ಅಥವಾ ಯಾವುದೇ ಮೂಲ ಆದಾಯ ಬರ್ತಾ ಇರಲಿಲ್ಲ. ಆದ್ರಿಂದ ಏನಪ್ಪ ಅಂದ್ರೆ ಈ ಆಟವನ್ನು ಅವನು ಏನಂದ್ರೆ ಬಂದ್ ಮಾಡದೇ ಇರಲಿಲ್ಲ ಅಥವಾ ಸ್ಟಾಪ್ ಮಾಡಲೇ ಇಲ್ಲ. ದಿಸ್ ಇಸ್ ದ ಪ್ರಿವಿಯಸ್ ಕ್ಲಾಸ್ ಪಾಯಿಂಟ್ಸ್. These are previous class. What happened next? See. So now everyone who wants to gamble goes to Monaco. Whether they win or lose, the prince gains by it. You can earn stone palace by honest labor, as the proverb says. And the kinglet of Monaco knows it is a dirty business. But what is he to do? He has to live and to draw a revenue from drink and from tobacco is also not a nice thing. So he lives and reigns and racks in the money and holds his court with all the ceremony of a real king. He has his coronation, his lives, he rewards sentences and pardons, and he also has his revised councils, laws and courts of justice, just like other kings, only all on a smaller scale. Now it happened a new years ago that a murder was committed in this toy prince's domains. The people of the kingdom are peaceable and such a thing had not happened before. The judges assembled with much ceremony and tried the cases in the most judicial manner. There were judges and prosecutors and jurymen and barristers. They argued and judged, and at last they condemned the criminal to have his head cut off as the law directs. So far so good. Next they submitted the sentence to the prince. The prince read the sentence and confirmed it. If the fellow must be execute him. There was only one hitch in the matter, and that was that they had neither a guillotine for cutting heads off nor an executioner. The ministers considered the matter and decided to address an inquiry into the French government, asking whether the French could not lend them a machine and an expert to cut off the criminal's head, and if so, would the French kindly inform them what it would cost. The letter was sent. A week later the reply came. A machine and an expert could be supplied, and the cost would be 16,000 francs. This was laid before the king. He thought it over. 16,000 francs. The worth is not worth the money, said he. Can't it be done somehow cheaper? Why 16,000 francs is more than 2 francs a head on the whole population. The people want to stand it, and it may cause a riot. So council was called to consider what could be done, and it was decided to send a similar inquiry to the King of Italy. The French government, it is a republican and has no proper respect for king, but the King of Italy was a brother monarch and might be inducted to the thing cheaper. So the letter was written and the prompt reply was received. Listen here, ಏನಂದ್ರೆ ಏನಾಗಿತ್ತು ನೋಡ್ರಿ,
ಸೊ ನಾವು ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಮೊನಾಕೋ. ಅಲ್ಲೇನಂದರೆ ಎಲ್ಲ ರಾಷ್ಟ್ರಗಳೇನಂದರೆ ಯುರೋಪ್ ರಾಷ್ಟ್ರಗಳಲ್ಲಿ ಅಂದರೆ ಈ ಆಟವನ್ನು ಬ್ಯಾನ್ ಮಾಡಲಾಯಿತು. ಆದರೆ ಒಂದೇ ಒಂದು ರಾಷ್ಟ್ರದಲ್ಲಿ ಮಾತ್ರ ಆ ಚಲಾವಣೆ ಇತ್ತು, ಅದೇ ಯಾವುದಂದರೆ ಮೊನಾಕೋ ಸಾಮ್ರಾಜ್ಯದಲ್ಲಿ. ಸೊ ನಾವು ಎವ್ರಿ ಒನ್ ಅಂದರೆ ಪ್ರತಿಯೊಬ್ಬರು ಹೂ ವಾಂಟ್ಸ್ ಟು ಗೋ ಗ್ಯಾಂಬಲ್ ಗೋಸ್ ಟು ಮೊನಾಕೋ ಅಂದರೆ ಎವ್ರಿ ಒನ್ ಹೂ ವಾಂಟ್ಸ್ ಅಂದರೆ ಇಲ್ಲಿ ಜನರು ಏನಂದರೆ ಒಂದು ಆಸೆ ಹೋಗ್ತಾ ಇದ್ರು ಎಲ್ಲಿಗೆ ಅಂದರೆ ಗೇಮಲ್ ಗೋಸ್ ಟು ಮೊನಾಕೋ ಅಂದರೆ ಜೂಜಾಟವನ್ನು ಆಡಲಿಕ್ಕೆ ಮೊನಾಕೋ ಸಾಮ್ರಾಜ್ಯಕ್ಕೆ ಹೋಗ್ತಾ ಇದ್ರು. ವೆದರ್ ದೇ ವಿನ್ ಆರ್ ಲಾಸ್ಟ್, ಅಲ್ಲಿಗೆ ಹೋದ ತಕ್ಷಣ ಏನಂದ್ರೆ ವಿನ್ ಆರ್ ಲಾಸ್ಟ್, ಗೆಲ್ಬೋದು ಅಥವಾ ಸೋಲ್ಬೋದು ಇವರ ಒಂದು ಇದಾಗಿತ್ತು. ದ ಪ್ರಿನ್ಸ್ ಗೆಸ್ ಬೈ ಇಟ್, ಬಟ್ ಲಾಭ ಇದೆ ಯಾರಿಗಂದ್ರೆ ಬಟ್ ಬೆನಿಫಿಟ್ ಇಟ್ ಓನ್ಲಿ ಪ್ರಿನ್ಸ್. ಯಾಕಂದರೆ ಎಲ್ಲ ಕಡೆಯಿಂದ ಕಮಿಷನ್ ಅಥವಾ ಎಲ್ಲ ಕಡೆಯಿಂದ ಆದಾಯ ಪಡ್ತಾ ಇದ್ದೆ. ಯಾರಪ್ಪ ಅಂದರೆ ಪ್ರಿನ್ಸ್. ಗೇಮ್ಸ್ ಮೀನ್ಸ್ ಗಳಿಸೋದು, ಪಡೆದುಕೊಳ್ಳೋದು. ಗೇಮ್ಸ್ ಅಂದರೆ ಗಳಿಸೋದು ಅಥವಾ ಪಡೆದುಕೊಳ್ಳೋದು. ಯಾರು ಪಡ್ಕೊಳ್ತಿದ್ರು ಅಂದರೆ ಪ್ರಿನ್ಸ್ ಅಥವಾ ಕಿಂಗ್ಲೆಟ್, ಎರಡೂ ಸೇಮ್. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್ ಆ್ಯಸ್ ದ ಪ್ರೊವರ್ಬ್ ಸೇಸ್. ಏನಂದರೆ ಲಿಜನಿಯರ್ ಒಂದು ಪ್ರೊವರ್ಬ್ಸ್ ಹೇಳ್ತೈತೆ, ಒಂದು ಗಾಳಿ ಮಾತು ಹೇಳ್ತೈತೆ ಏನಂದ್ರೆ ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್. ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಥವಾ ಪ್ರಾಮಾಣಿಕ ದುಡಿಮೆಗಾರ ಅಥವಾ ಪ್ರಾಮಾಣಿಕ ಶ್ರಮವಶ ವ್ಯಕ್ತಿ ಎಂದು ಅರಮನೆಯನ್ನು ಕಟ್ಟಲಾರ. ಅಂದರೆ ಏನಂದು ನೋಡ್ರೆ ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಅಂದರೆ ಯು ಕಾಂಟ್ ಅರ್ನ್ ಅಂದರೆ ಅರಮನೆಯನ್ನು ಕಟ್ಟಲಾರ. ಯಾವ ವ್ಯಕ್ತಿ ಕಟ್ಟಲಾರ? ಬೈ ಆನೆಸ್ಟ್ ಲೇಬರ್. ಯಾವ ವ್ಯಕ್ತಿ ಪ್ರಾಮಾಣಿಕವಾಗಿರ್ತಾನೋ ಅವನು ಅರಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವನು ಪ್ರಾಮಾಣಿಕವಾಗಿರುತ್ತಾನೆ. ಆ್ಯಸ್ ದ ಪ್ರೊವರ್ಬ್ ಸೇಸ್, ಪ್ರೊವರ್ಬ್ ಅಂದರೆ ಗಾದೆ ಮಾತು ಈ ರೀತಿಯಾಗಿ ಹೇಳಿ. ಆ್ಯಂಡ್ ದ ಕಿಂಗ್ಲೆಟ್ ಆಫ್ ಮೊನಾಕೋ ನೌಸ್ ಇಟ್ ಈಸ್ ಅ ಡರ್ಟಿ ಬಿಸಿನೆಸ್. ಏನಂದರೆ ಮೊನಾಕೋ ಸಾಮ್ರಾಜ್ಯ ಯಾರು ಆಡ್ತಿದ್ರ? ಕಿಂಗ್ಲೆಟ್. ಈ ನೋಸ್ ದಟ್ ಏನಂತ ಗೊತ್ತಿತ್ತಂದರೆ ದಿಸ್ ಇಸ್ ದ ಡರ್ಟಿ ಬಿಸಿನೆಸ್. ವಾಟ್ ಈಸ್ ಡರ್ಟಿ ಬಿಸಿನೆಸ್? ಗೇಮಿಂಗ್ ಹೌಸ್. ಇದೇನಿತ್ತು ಜೂಜಾಟ. ಈ ಜೂಜಾಟ ಅಂದರೆ ಅವು ಏನಂದರೆ ಇದೊಂದು ಡರ್ಟಿ ಬಿಸಿನೆಸ್ ಅನ್ನೋದು ಯಾರಿಗೆ ಗೊತ್ತಿತ್ತು? ಕಿಂಗ್ಲೆಟ್ ಗೊತ್ತಿತ್ತು. ಅದೇ ಹೇಳ್ತಾ ನೋಡ್ರಿ, ನೌನ್ಸ್ ಇಟ್ ಈಸ್ ಅ ಡರ್ಟಿ ಬಿಸಿನೆಸ್ ಬಟ್ ವಾಟ್ ಈಸ್ ಈ ಟು ಡು. ಆದರೆ ಅವನು ಅನಿವಾರ್ಯ ಆಗಿತ್ತು ಏನಂದರೆ ಆಟ ಬ್ಯಾನ್ ಮಾಡಲಾರ್ದೆ ಅನಿವಾರ್ಯ ಆಗಿತ್ತು. ಯಾಕಂದರೆ ದೇರ್ ಇಸ್ ನೋ ವೇ ಟು ಗೇನ್ ಅರ್ನ್ ಇನ್ಕಮ್. ಅದು ಈ ದಾರಿ ಬಿಟ್ಟು ಬೇರೆ ದಾರಿ ಅವನಿಗೆ ಆದಾಯ ಪಡ್ಕೊಳ್ಳೋಕ್ಕೆ ದಾರಿ ಮಾರ್ಗ ಇರಲೇ ಇಲ್ಲ. ಅದಕ್ಕೆ ಅವನಿಗೇನು ಗೊತ್ತಿತ್ತು? ಇಟ್ ಈಸ್ ಎ ಡರ್ಟಿ ಬಿಸಿನೆಸ್ ಬಟ್ ವಾಟ್ ಈಸ್ ಈ ಟು ಡು. ಆದರೆ ಅವನು ಏನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಹಿ ಹ್ಯಾಸ್ ಟು ಲೈವ್. ಆದರೆ ಅವನ ರಾಜ್ಯನತೆ ಬದುಕುವುದು ಅನಿವಾರ್ಯವಾಗಿತ್ತು. ಆ್ಯಂಡ್ ಟು ಡ್ರಾ ಎ ರಿವನ್ ಫ್ರಮ್ ಡ್ರಿಂಕ್ ಆ್ಯಂಡ್ ಫ್ರಮ್ ಟೊಬಾಕೋ ಈಸ್ ಆಲ್ಸೋ ನಾಟ್ ಎ ನೈಸ್ ಥಿಂಗ್. ಅಂದರೆ ಅವನ ಸಾಮ್ರಾಜ್ಯದಲ್ಲಿ ಏನೆಲ್ಲ ನಡೀತಿದ್ದಲ್ಲ ಇಲಿಗಲ್ ಆ್ಯಕ್ಟಿವಿಟೀಸ್ ಅಥವಾ ಟ್ಯಾಕ್ಸಸ್ ಏನಿದೆಯಲ್ಲ ಅವನಿಗೆ ಯೋಚನೆ ಮಾಡಿದ್ದು ಏನಂದರೆ ಇವು ಕೂಡ ಮನುಷ್ಯನಿಗೆ ಅಥವಾ ಸಮಾಜಕ್ಕೆ ಒಳ್ಳೆಯವಲ್ಲ. ಯಾವಂದರೆ ವಾಟ್ ಆರ್ ದೀಸ್ ಥಿಂಗ್ಸ್? ಟೊಬಾಕೋ ಆ್ಯಂಡ್ ಡ್ರಿಂಕ್ಸ್ ಆ್ಯಂಡ್ ಸ್ಮೋಕಿಂಗ್ ಎಕ್ಸೆಟ್ರಾ ದೀಸ್ ಆರ್ ಎಫೆಕ್ಟ್ ಟು ಸೊಸೈಟಿ ಆಫ್ ದಿ ಪೀಪಲ್. ಏನಂದರೆ ಇವುಗಳು ಏನಂದ್ರೆ ಸಮಾಜಕ್ಕೆ ಅಥವಾ ಸಾಮ್ರಾಜ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತವೆ ಅಂತ ಗೊತ್ತಿತ್ತು. ಆದರೆ ಇವು ಕೆಟ್ಟವನ್ನದೇ ಯಾರಿಗೆ ಗೊತ್ತಿತ್ತು ಅಂದರೆ ರಾಜ ಥಿಂಕ್ ಮಾಡ್ತಾನೆ. ಸೊ ಈ ಲಿವ್ಸ್ ಆ್ಯಂಡ್ ರೇನ್ಸ್ ಆ್ಯಂಡ್ ರ್ಯಾಕ್ಸ್ ಇನ್ ದ ಮನಿ. ಆದರೆ ಅವನ ಆಡಳಿತಕ್ಕೋಸ್ಕರ ಇವೆಲ್ಲ ಅನಿವಾರ್ಯವಾಗಿದ್ದು ಅದಕ್ಕೆ ಆ ರೀತಿಯಿಂದ ಅವನು ಸಹಿಸ್ಕೊಂಡಿದ್ದ. ಆ್ಯಂಡ್ ಹೋಲ್ಡ್ಸ್ ಹೀಸ್ ಕೋಡ್ ವಿತ್ ಆಲ್ ದ ಸೆರೆಮನಿ ಆಫ್ ರಿಯಲ್ ಕಿಂಗ್ಲೆಟ್. ಏನಂದ್ರೆ ಅವನು ಏನು ಸಾಮ್ರಾಜ್ಯ ದರ್ಬಾರ್ ಮಾಡ್ತಿದ್ನಲ್ಲ, ಆಳ್ವಿಕೆ ಮಾಡ್ತಿದ್ನಲ್ಲ, ಅದು ಇಲ್ಲಿ ಏನಂದ್ರೆ ಸೆರೆಮನಿ ಅಂದರೆ ರಾಜ್ಯ ದರ್ಬಾರ್ ನಡೆಸೋದು ಅಂತ ಅರ್ಥ. ಯಾರಂದರೆ ಕಿಂಗ್ಲೆಟ್. ಇವೆಲ್ಲ ಇದ್ದರೂ ಕೂಡ ಅವನು ಅನಿವಾರ್ಯವಾಗಿ ಆಡಳಿತ ಮಾಡಬೇಕಾಗಿತ್ತು. What happened? He has his coronation is leaves. ನೋಡ್ರಿ, he has his coronation is leaves ಅಂದರೆ ಇಲ್ಲಿ coronation ಅಂದರೆ ಪಟ್ಟಾಭಿಷೇಕ. ಯಾರಿಗೆ ಅಂದರೆ ಪ್ರಿನ್ಸ್. ಕೊರೋನೇಷನ್ ಅಂದರೆ ಪಟ್ಟಾಭಿಷೇಕ. He has his coronation is leaves ಅಂದರೆ ಪಟ್ಟಾಭಿಷೇಕ ಆಗಿತ್ತು, ಅಲ್ಲಿ ಒಲಗ ಇದ್ದು. ಈ ರಿವರ್ಡ್ಸ್ ಅಂದರೆ ಇಲ್ಲಿ ಕಾರ್ಯದವ್ರಿಗೆ ಏನು ಹೇಳ್ತಾನೆ ಅಂದರೆ ಆ ಸಾಮ್ರಾಜ್ಯದಲ್ಲಿ ಅಂದರೆ ಬೇರೆ ಸಾಮ್ರಾಜ್ಯದಲ್ಲಿ ಏನೆಲ್ಲ ಇದ್ದು ರಾಜ್ಯ ದರ್ಬಾರದಲ್ಲಿ ಅದೇ ರೀತಿಯಾಗಿ ತನ್ನ ಸಾಮ್ರಾಜ್ಯದಲ್ಲಿ ಇದ್ದು ಅಂತ ಹೇಳ್ತಾರೆ. ಏನಂದರೆ ಈ ಲೀವ್ಸ್ ಒಲಗ ಇದ್ದು. ಈ ರಿವರ್ಡ್ಸ್ ಮೀನ್ಸ್
ರಿವಾರ್ಡ್ಸ್ ಅಂದರೆ ವಿಮರ್ಶೆ ಅಂದರೆ ಪ್ರಶಸ್ತಿಗಳು ಅಂದರೆ ಪ್ರೈಸಸ್. ರಿವಾರ್ಡ್ಸ್ ಅಂದ್ರೆ ಏನು? ಪ್ರೈಸಸ್. ರಿವಾರ್ಡ್ಸ್ ಮೀನ್ಸ್ ಪ್ರೈಸಸ್. ರಿವಾರ್ಡ್ಸ್ ಮೀನ್ಸ್ ಪ್ರೈಸಸ್. ಪ್ರೈಸಸ್ ಪ್ರಶಸ್ತಿಗಳು. ಪ್ರಶಸ್ತಿಗಳು. ಸೆಂಟೆನ್ಸಸ್. ಸೆಂಟೆನ್ಸಸ್ ಅಂದ್ರೆ ಶಿಕ್ಷೆ. ಸೆಂಟೆನ್ಸಸ್ ಅಂದ್ರೆ ಏನು? ಶಿಕ್ಷೆ. ಸೆಂಟೆನ್ಸಸ್ ಅಂದ್ರೆ ಏನು? ಶಿಕ್ಷೆ. ಶಿಕ್ಷೆಗಳು. ಅಗೇನ್ ಆ್ಯಂಡ್ ಪಾರ್ಡನ್ಸ್ ಅಂದ್ರೆ ಕ್ಷಮೆ ಇದ್ದು. ಶಿಕ್ಷೆ ಜೊತೆಗೆ ಕ್ಷಮೆನೂ ಇತ್ತು. ಪಾರ್ಡನ್ಸ್. ಪಾರ್ಡನ್ಸ್ ಅಂದ್ರೆ ಕ್ಷಮೆ. ಫಾರ್ಗಿವ್ ಮೀ, ಕ್ಷಮೆ. ಆ್ಯಂಡ್ ಈ ಆಲ್ಸೋ ಹ್ಯಾಸ್ ದಿಸ್ ರಿವಾಯ್ಸ್. ರಿವಾಯ್ಸ್ ಅಂದರೆ ವಿಮರ್ಶೆ ಮಾಡೋದು. ಅಂದರೆ ಅಲ್ಲಿ ಏನೇ ಒಂದು ಜಗಳ ಬಂದರೂ ಕೂಡ ಆ ಸಾಮ್ರಾಜ್ಯದಲ್ಲಿ ಜನರ ಒಂದು ಕಷ್ಟಗಳು ಕೂಡ ತಾನು ಮತ್ತು ತಪ್ಪು ನಡೆದಿದ್ದ ಘಟನೆಗಳನ್ನು ವಿಮರ್ಶೆ ಮಾಡೋದು, ಕ್ರಿಟಿಸೈಸ್ ಮಾಡೋದಿತ್ತು. ಎಲ್ಲಿ ಅಂದರೆ ಯಾರು ಮಾಡೋದಿದ್ರೆ ಅಂದರೆ ಕಿಂಗ್ ಮಾಡೋದು. ರಿವಾಯ್ಸ್ ಅಂದರೆ ಕ್ರಿಟಿಸೈಸ್ ಮಾಡೋದು, ವಿಮರ್ಶೆ ಮಾಡೋದು. ರಿವಾಯ್ಸ್. ರಿವಾಯ್ಸ್ ಅಂದರೆ ವಿಮರ್ಶೆ. ವಿಮರ್ಶೆ ವಿಮರ್ಶೆ ಮಾಡ್ತಾ ಇದ್ದಾರೆ. ಕೌನ್ಸಿಲ್ಸ್, ಅಲ್ಲಿ ಸಭೆಗಳಿದ್ದು. ಲಾಸ್ ಆ್ಯಂಡ್ ಕೋರ್ಟ್ಸ್ ಆಫ್ ಜಸ್ಟಿಸ್, ಅಲ್ಲಿ ಏನಂದ್ರೆ ಕಾನೂನು ಮತ್ತು ನ್ಯಾಯಾಂಗ ಅಥವಾ ನ್ಯಾಯಾಧೀಶರನ್ನು ಒಳಗೊಂಡಿದ್ದು. ಜಸ್ಟ್ ಲೈಕ್ ಅದರ್ ಕಿಂಗ್ಸ್. ಜಸ್ಟ್ ಲೈಕ್ ಅದರ್ ಕಿಂಗ್ಸ್ ಅಂದರೆ ಬೇರೆ ರಾಜ್ಯ ಥರ ಅಲ್ಲಿ ಕೂಡ ಆ ರಾಜ್ಯನಾಗಿ ಇದ್ದ. ಒನ್ಲಿ ಆಲ್ ಆನ್ ಸ್ಮಾಲರ್ ಸ್ಕೇಲ್. ಆದರೆ ಬೇರೆ ದೊಡ್ಡ ಸಾಮ್ರಾಜ್ಯ ಹೇಗಿದೆಯೋ ಆ ಸಾಮ್ರಾಜ್ಯದಲ್ಲಿ ಏನೆಲ್ಲ ಒಳಗೊಂಡೈತಲ್ಲ ಅದೇ ರೀತಿಯಾಗಿ ಈ ಸಾಮ್ರಾಜ್ಯದಲ್ಲಿ ಕೂಡ ಒಳಗೊಂಡಿತ್ತು ಅಂತ ಹೇಳ್ತಾರೆ. ಐ ಹೋಪ್ ಅಂಡರ್ಸ್ಟುಡ್ ದಿಸ್ ಪ್ಯಾರಾಗ್ರಾಫ್. ಲೆಟ್ಸ್ ಸ್ಟಾರ್ಟ್ ಸೆಕೆಂಡ್. ನೋ ಇಟ್ ಹ್ಯಾಪನ್ಡ್ ಫ್ಯೂ ಇಯರ್ಸ್. ಅಂದರೆ ಲಿಸನ್ ಹಿಯರ್, ಐ ಆಮ್ ಗೋಯಿಂಗ್ ಟು ಒನ್ ಥಿಂಗ್. ಏನಂದರೆ ಇಲ್ಲಿವರೆಗೆ ದಿಸ್ ಇಸ್ ದ ಇಂಟ್ರಡಕ್ಷನ್ ಆಫ್ ಮೊನಕೋ ಎಂಪೈರ್ ಆರ್ ಮೊನಕೋ ಕಿಂಗ್ಡಮ್. ಏನಂದರೆ ಇಲ್ಲಿ ಮಟ್ಟ ಏನಪ್ಪ ಅಂದ್ರೆ ಒಂದು ಸಾಮ್ರಾಜ್ಯದ ಒಂದು ಪರಿಚಯ ಆಯಿತು. ಬಟ್ ರಿಯಲ್ ಆಗಿ ಸ್ಟಾರ್ಟ್ ಆಗೋದಂದರೆ Now it happened a few years ago that a murder was committed in this toy prince domains. The people of the kingdom are peaceable and such a thing had not happened before. The judges assembled with much ceremony and tried the case in the most judicial manner. There were judges and the prosecutors and jurymen and barristers. They argued and judged and at last they commanded the criminal to have his head cut off as the law directs. So far so good. Next they submitted the sentence to the prince. The prince read the sentence and confirmed it. If the fellow must be execute him. ನೋಡ್ರಿ ಏನಾಗುತ್ತಂದ್ರೆ ರಿಯಲ್ ಆಗಿ ಲೆಸನ್ ಸ್ಟಾರ್ಟ್ ಆಗೋದು ಈಗ. ಅದು ಮಾತ್ರ ಏನಾಯ್ತು ಅಂದರೆ ಇಂಟ್ರಡಕ್ಷನ್. ಯಾವ್ದು ಇಂಟ್ರಡಕ್ಷನ್ ಅಂದ್ರೆ ಮೊನಕೋ ಒಂದು ಸಾಮ್ರಾಜ್ಯದ ಇಂಟ್ರಡಕ್ಷನ್ ಆಯಿತು. ಈಗ ನೋಡ್ರಿ ನೌ ಇಟ್ ಹ್ಯಾಪನ್ಡ್ ಎ ಫ್ಯೂ ಇಯರ್ಸ್ ಎಗೋ. ಅಂದರೆ ಕೆಲವು ವರ್ಷಗಳ ಹಿಂದೆ. ಫ್ಯೂ ಇಯರ್ಸ್ ಅಂದರೆ ಕೆಲವು ವರ್ಷಗಳಿಂದ ಏನಾಗಿತ್ತು ನೋಡ್ರಿ. ದಟ್ ಮರ್ಡರ್ ವಾಸ್ ಕಮಿಟೆಡ್ ಇನ್ ದಿಸ್ ಟಾಯ್ ಪ್ರಿನ್ಸಸ್ ಡೊಮಿನಿಯನ್ಸ್. ಮರ್ಡರ್ ಅಂದರೆ ಒಂದು ಕೊಲೆ ಆಗಿತ್ತು. ಎಲ್ಲೆಂದರೆ ಟಾಯ್ ಪ್ರಿನ್ಸಸ್ ಡೊಮಿನ್ಸ್ ಅಂದರೆ ಸಣ್ಣ ರಾಜಧಾನಿ ಆಗಿರ್ತಕ್ಕಂಥ ಯಾವುದು ಮೊನಕೋ ಸಾಮ್ರಾಜ್ಯದಲ್ಲಿ ಏನಂದ್ರೆ ಒಂದು ಕೊಲೆ ಆಗಿತ್ತು ಅಥವಾ ಮರ್ಡರ್ ಆಗಿತ್ತು. ದ ಪೀಪಲ್ ಆಫ್ ದಟ್ ಕಿಂಗ್ಡಮ್ ಆರ್ ಪೀಸೇಬಲ್. ಬಟ್ ಆದರೆ ಒಂದು ಕೊಲೆ ಆಗಿತ್ತು. ಆದರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಎಷ್ಟು ಜನ ಇದ್ರು ಅಂದರೆ 7,000 people were lived in ಮೊನಕೋ ಕಿಂಗ್ಡಮ್. ಬಟ್ ದೇ ಆರ್ ವೆರಿ ಪೀಸ್ಫುಲ್ ಪೀಪಲ್. ಅವರಲ್ಲಿ ಏನಾಗಿದ್ರು ಅಂದ್ರೆ ಭಾಳ ಶಾಂತಿ ಪ್ರಿಯರಾಗಿದ್ದರು. ಎಲ್ಲಿ ಬಂದ್ರೆ ಮೊನಕೋದಲ್ಲಿ. ಆ್ಯಂಡ್ ಸಚ್ ಎ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪನ್ ಬಿಫೋರ್. ಆದರೆ ಇದಕ್ಕಿಂತ ಪೂರ್ವದಲ್ಲಿ ಯಾವುದೇ ಒಂದು ಘಟನೆ ಅಥವಾ ಈ ರೀತಿ ಅನ್ನಂದರೆ ಕ್ರಿಮಿನಲ್ ಆಗಿ ಕಂಡು ಬಂದಿದ್ದಿಲ್ಲ. ಎಲ್ಲಂದರೆ ಈ ಸಾಮ್ರಾಜ್ಯದಲ್ಲಿ ಮರ್ಡರ್ ಆಗಲು ಒಂದು ಕಳ್ಳತನ ಯಾವುದೇ ರೀತಿಯಿಂದ ಅಹಿತಕರ ಘಟನೆಗಳೇ ನಡೆದಿರಲಿಲ್ಲ. ದ ಜಡ್ಜಸ್ ಅಸೆಂಬ್ಲಿಡ್ ವಿತ್ ಮಚ್ ಸೆರೆಮನಿ ಆ್ಯಂಡ್ ಟ್ರೈಡ್ ದ ಕೇಸ್ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. ಏನಂದರೆ ಯಾವಾಗ ಇದೇನು ಕೊಲೆ ಆಗಿತ್ತಲ್ಲ ಅವನಿಗೆ ಶಿಕ್ಷೆ ಕೊಡೋಕ್ಕೋಸ್ಕರ ಅಲ್ಲಿ ಯಾರು ಇದ್ರಂದ್ರೆ ನ್ಯಾಯಾಧೀಶರು ಇರ್ತಾರೆ. ಅವ್ರು ಏನಂದ್ರೆ ಅಸೆಂಬ್ಲಿ ಅಂದ್ರೆ ಒತ್ತಡಿ ಏನೋ ಒಂದು ಸಭೆ ಮಾಡ್ತಾರೆ. ಆ ಸಭೆ ಮಾಡಿ ಡಿಸೈಡ್ ಮಾಡ್ತಾರೆ. ಏನು ಮಾಡ್ತಾರೆ ನೋಡ್ರಿ.
ದೇರ್ ವಾಸ್ ಜಡ್ಜಸ್, ಅಲ್ಲಿ ಯಾರ್ಯಾರು ಅಂದರೆ ಜಡ್ಜಸ್ ಇದ್ದಾರೆ, ಆ್ಯಂಡ್ ಪ್ರಾಸಿಕ್ಯೂಟರ್ಸ್ ಅಂದ್ರೆ ವಾದ ಮಾಡಿರ್ತಕ್ಕಂಥವ್ರು, ಆ್ಯಂಡ್ ಜುರಿಮೆನ್ಸ್ ಆ್ಯಂಡ್ ಬ್ಯಾರಿಸ್ಟರ್ಸ್, ಅಲ್ಲಿ ಸೀನಿಯರ್ಸ್ ಲಾಯರ್ಗಳು ಕೂಡ ಇದ್ದರು. ದೇ ಆರ್ಗ್ಯೂಡ್ ಆ್ಯಂಡ್ ಜಡ್ಜ್ಡ್, ಅವ್ರೇನಂದ್ರೆ ಆರ್ಗ್ಯೂಡ್ ವಾದ ಪ್ರತಿವಾದಗಳನ್ನು ಅಂದ್ರೆ ವಾದ ಪ್ರತಿವಾದಗಳು ಗೊತ್ತಲ್ಲ, ಆ ಕಡೆ ಒಬ್ಬರು ವಾದ ಮಾಡೋದು, ಈ ಥರ ಈ ಕಡೆ ಒಬ್ಬರು ವಾದ, ಅವುಗಳನ್ನು ಕೇಳಿಕೊಳ್ಳೋದು ಅಂದರೆ ನಿರ್ಣಾಯಕ ಬರೋದು, ಫೈನಲ್ ಡಿಸಿಷನಿಗೆ ಬರೋದು. ಆ್ಯಂಡ್ ಇಟ್ ಲಾಸ್ಟ್ ದೇ ಕಮಿಂಡೆಡ್ ದ ಕ್ರಿಮಿನಲ್ ಟು, ಏನಪ್ಪ ಅಂದ್ರೆ ಕೊನೆಯದಾಗಿ ಆ ವಾದಗಳನ್ನು ವೀಕ್ಷಿಸಿದ ನಂತರ ತಿಳ್ಕೊಂಡ ನಂತರ ಫೈನಲ್ ಆಗಿ ಕ್ರಿಮಿನಲ್ಗೆ ಒಂದು ಏನಂದ್ರೆ ಸೆಂಟೆನ್ಸ್ ಕೊಡ್ತಾರೆ. ಏನು ಕೊಡ್ತಾರೆ ಅಂದ್ರೆ ನೋಡ್ರೆ, ಕ್ರಿಮಿನಲ್ ಟು ಹ್ಯಾವ್ ಈಸ್ ಹೆಡ್ ಕಟ್ ಆಫ್ ಆಸ್ ದ ಲಾ ಡೈರೆಕ್ಟ್ಸ್. ವೆರಿ ಇಂಪಾರ್ಟೆಂಟ್ ಅಂದರೆ ಅವರಿಗೆ ಒಬ್ಬ ಕ್ರಿಮಿನಲ್ ಅಲ್ಲ ಕೊಲೆಗಾರನಿಗೆ ಏನು ಶಿಕ್ಷೆ ಕೊಡ್ತಾರಂದರೆ ಇದನ್ನೇ ಏನಂದರೆ ಹ್ಯಾವ್ ಈಸ್ ಕಟ್ ಆಫ್ ಅಂದರೆ ಅವನ ತಲೆಯನ್ನು ಕಡಿಯುವುದು. ಪನಿಷ್ಮೆಂಟ್ ಯಾವುದು, ವಾಟ್ ವಾಸ್ ದ ಪನಿಷ್ಮೆಂಟ್ ಗಿವನ್ ಟು ಕ್ರಿಮಿನಲ್ ಅಂತ ಕೇಳಿದ್ರೆ ಏನು ಬರಬೇಕಂದ್ರೆ ಹ್ಯಾವ್ ಈಸ್ ಹೆಡ್ ಕಟ್ ಆಫ್. ಯಾವ ಶಿಕ್ಷೆ ಕೊಡ್ತಾರಂದ್ರೆ ಪನಿಷ್ಮೆಂಟ್ ಮೀನ್ಸ್ ಆರ್ ಸೆಂಟೆನ್ಸ್ ಸೇಮ್. ಈಸ್ ಹೆಡ್, ಈಸ್ ಮೀನ್ಸ್ ಕ್ರಿಮಿನಲ್, ಈಸ್ ಹೆಡ್ ಕಟ್ ಆಫ್, ಕಟ್ ಆಫ್, ಕಟ್ ಆಫ್ ಅಂದರೆ ಫ್ರೆಸಲ್ ವರ್ಸ್ ಇದು, CUT ಕಟ್ ಆಫ್ ಏನಂದರೆ ಒಂದು ಕ್ರಿಮಿನಲ್ ತಲೆನ ಕಟ್ ಮಾಡಬೇಕಾಗುತ್ತಂತ ವಾದದಲ್ಲಿ ಅಥವಾ ತೀರ್ಪು ಬರುತ್ತೆ. ಯಾಕಂದರೆ ಕ್ರಿಮಿನಲ್ ಕಿಲ್ಡ್ ಒನ್ ಪರ್ಸನ್, ಅವನೇನಂದ್ರೆ ಆ ಸಾಮ್ರಾಜ್ಯದಲ್ಲಿ ಒಬ್ಬ ವ್ಯಕ್ತಿನ ಕೊಲೆ ಮಾಡಿರ್ತಾನೆ, ಆದ್ದರಿಂದ ಅವನಿಗೆ ಯಾವ ಶಿಕ್ಷೆ ವಿಧಿಸ್ತಾರೆ ಅಂದರೆ ಈಸ್ ಹೆಡ್ ಕಟ್ ಆಫ್, ಅವನನ್ನು ಅಥವಾ ಏನಂತ ತಲೆಯನ್ನು ತೆಗಿಬೇಕಂತ ಹೇಳ್ತಾರೆ, ಡಿಸೈಡ್ ಮಾಡ್ತಾರೆ. ಸೋ ಫಾರ್ ಸೋ ಗುಡ್, ಆದರೆ ಏನಂದ್ರೆ ಸೋ ಫಾರ್ ಸೋ ಗುಡ್, ಆದರೆ ಈ ರೀತಿಯಾಗಿ ಯಾರೂ ಕೊಟ್ಟಿರಲಿಲ್ಲ, ಈ ರೀತಿಯಾಗಿ ಯಾರೂ ಮಾಡಿರಲಿಲ್ಲ. ಅಂದರೆ ನೋ ಒನ್ ಡನ್ ಇನ್ ಇನ್ ಮೊನಾಕೋ ಎಂಪೈರ್. ಏನು ಹೇಳ್ತಾನಂದರೆ ಈ ರೀತಿಯಾಗಿ ಇಂಥ ಕೊಲೆಯನ್ನು ಯಾರು ಮಾಡಿಲ್ಲ ಸಾಮ್ರಾಜ್ಯದಲ್ಲಿ, ಆದರೆ ಈ ರೀತಿ ಶಿಕ್ಷಣ ಇಲ್ಲಿವರೆಗೂ ಯಾರಿಗೆ ವಿಧಿಸೇ ಇರಲಿಲ್ಲ. ಯಾರು ಹೇಳ್ತಾರೆ ಅಂದರೆ ಅಲ್ಲಿರ್ತಕ್ಕಂಥ ಜಡ್ಜಸ್ ಇರ್ತಾರಲ್ಲ ಅವರು ಆರ್ಗ್ಯೂ ಮಾಡ್ತಾರೆ. ನೆಕ್ಸ್ಟ್ ದೇ ಸಬ್ಮಿಟೆಡ್ ದ ಸೆಂಟೆನ್ಸ್ ಟು ದ ಪ್ರಿನ್ಸ್. ಏನು ಡಿಸೈಡ್ ಮಾಡಿದ್ರಲ್ಲ ಜಡ್ಜ್ಗಳು ಅದನ್ನ ಹೋಗಿ ಎಲ್ಲಿ ಕೊಡ್ತಾರೆ ಅಂದರೆ ಪ್ರಿನ್ಸಿಗೆ ಬರುತ್ತೆ. ಪ್ರಿನ್ಸ್ ಕಿಂಗ್ಲೇ ಅಂತ ಅಂದರೆ ಈ ಶಿಕ್ಷೆನೇ ಕ್ರಿಮಿನಲ್ಗೆ ಫೈನಲ್ ಆಗಿ ಏನು ಮಾಡಿದ್ವಿ ನಾವು, ಈ ರೀತಿ ಅಂದರೆ ಅವನು ಈ ರೀತಿ ಶಿಕ್ಷೆಯನ್ನು ವಿಧಿಸಿದ್ರೆ ಅದರಿಂದ ನಿಮ್ಮ ಒಪ್ಪಿಗೆ ಮಾತ್ರ ಬೇಕಾಗಿದೆ ಅಂತ ಹೇಳ್ತಾರೆ. ಫೈನಲಿ ಸಬ್ಮಿಟೆಡ್ ದ ಸೆಂಟೆನ್ಸ್ ಟು ದ ಪ್ರಿನ್ಸ್ ಅಂದರೆ ಶಿಕ್ಷೆಯನ್ನು ವಿಧಿಸುವಂಥ ಪ್ರಿನ್ಸ್ಗೆ ಕಂಪ್ಲೇಂಟ್ ಮಾಡೋದು. ದ ಪ್ರಿನ್ಸ್ ರೆಡ್ ದ ಸೆಂಟೆನ್ಸ್ ಆ್ಯಂಡ್ ಕನ್ಫರ್ಮ್ಡ್ ಇಟ್, ಅಂದರೆ ಯಾವಾಗ ಸೆಂಟೆನ್ಸ್ ಇರುತ್ತಲ್ಲ ಆ ಶಿಕ್ಷೆ ಇರುತ್ತಲ್ಲ ಆ ಶಿಕ್ಷೆಯನ್ನು ಓದಿದ ತಕ್ಷಣಕ್ಕೆ ಕನ್ಫರ್ಮ್ಡ್ ಇಟ್, ಅವರು ಕೂಡ ಕನ್ಫರ್ಮ್ ಆಗಿ ಒಪ್ಪಿಗೆ ಕೊಡ್ತಾನೆ. ಇಫ್ ದ ಫೆಲೋ ಮಸ್ಟ್ ಬಿ ಎಕ್ಸಿಕ್ಯೂಟ್ ಹಿಮ್, ಏನಂದ್ರೆ ಫೈನಲ್ ಆಗಿ ಕೂಡ ಪ್ರಿನ್ಸ್ ಅಕ್ಸೆಪ್ಟೆಡ್ ದಿಸ್ ಸೆಂಟೆನ್ಸ್, ಏನಂದ್ರೆ ಅವನ ಶಿಕ್ಷಣ ಕೊನೆಗೆ ಒಪ್ಪಿಕೊಳ್ತಾನೆ. ಬಟ್ ಇಲ್ಲಿ ಏನಾಗುತ್ತೆ ನೋಡ್ರೆ, ವಾಟ್ ಹ್ಯಾಪನ್ ನೆಕ್ಸ್ಟ್ ಪ್ಯಾರಾಗ್ರಾಫ್, ದೇರ್ ವಾಸ್ only one each in the matter, and that was that they had neither a guillotine for cutting heads off nor an executioner. The ministers considered the matter and decided to address an inquiry to the French government, asking whether the French could not lend them a machine and an expert to cut off the criminal's head, and if so would the French kindly inform them what it would cost. The letter was sent. A week later the reply came. A machine and an expert could be supplied and the cost would be 16,000 francs. This was laid before the king. He thought it over. 16,000 francs, the which is not worth the money, said he. Can't it be done somewhere cheaper? Why 16,000 francs is more than 2 francs a head on the whole population. The people won't understand it and it may cause a riot. ನೋಡ್ರಿ, ಆಲ್ರೆಡಿ ಒಬ್ಬ ವ್ಯಕ್ತಿಗೆ ಏನಂದ್ರೆ ಈಸ್ ಹೆಡ್ ಕಟ್ ಆಫ್, ಅವನ ತಲೆಯನ್ನು ತೆಗಿಬೇಕಾಗಿದೆ ಮತ್ತೆ ಕತ್ತರಿಸೋದ್ರಲ್ಲಿ ಶಿಕ್ಷೆ ನೀಡಿದ್ರು. ಆದ್ರೆ ಅದನ್ನ ಹೆಂಗೆ ಪ್ರೊಸೆಸ್ ಮಾಡಿ
ಹೌ ಕ್ಯಾನ್ ಪ್ರೊಸೆಸ್ ದಿಸ್, ಹೌ ಕ್ಯಾನ್ ಪನಿಷ್ಮೆಂಟ್ ಹಿಮ್, ಅವ್ರು ಯಾವ ರೀತಿ ಪನಿಷ್ಮೆಂಟ್ ಕೊಡಬೇಕು, ಯಾವ ರೀತಿ ಶಿಕ್ಷೆ ನೀಡಬೇಕು ಅನ್ನೋದು ಈ ಒಂದು ಸಮಸ್ಯೆ ಉಂಟಾಗುತ್ತೆ. ಎಲ್ಲಿ ಅಂದರೆ ಆ ಜಡ್ಜಸ್ ಏನಿದ್ರಲ್ಲ ಆ ಸಭೆಯಲ್ಲಿ ಏನಾಗ್ತದೆ ಈ ರೀತಿ ಆಗುತ್ತೆ. ಏನೋ ಡಿಸೈಡ್ ಮಾಡಿದ್ರೆ ಶಿಕ್ಷೆ ಕೊಡ್ಬೇಕಂದ್ರೆ ಅದನ್ನ ಯಾವ ರೀತಿ ಕೊಡಬೇಕು, ಹೆಂಗೆ ಕೊಡ್ಬೇಕು ಅನ್ನೋದು ಈಗ ಹೇಳ್ತಾರೆ ನೋಡ್ರ. ದೇರ್ ವಾಸ್ ಓನ್ಲಿ ಒನ್ ಇಚ್ ಇನ್ ದ ಮ್ಯಾಟರ್. ಇಚ್ ಅಂದ್ರೆ ಏನಿದೆ ತೊಡಕು ಅಂತ ಅರ್ಥ. ಇಚ್ ಅಂದ್ರೆ ಏನಿದೆ ತೊಡಕು, ಇಚ್ ಅಂದ್ರೆ ತೊಡಕು. ಏನ್ ತೊಡಕಂದ್ರೆ ಅವ್ನ ಶಿಕ್ಷೆ ಕೊಟ್ಟ ಮೇಲೆ ಅದು ಹೆಂಗೆ ಅವನ ತಲೆಯನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದೇ ಅದೇ ತೊಡಕಾಗಿರುತ್ತೆ. And that was that they had neither a guillotine for cutting heads off. ಏನು ಮಾಡ್ತಾರೆ ಅಂದರೆ ತಲೆ ಕಟ್ ಮಾಡ್ಬೇಕೈತೆ ಯಾವ ಮಿಷನ್ ಮೂಲಕ ಅಂದರೆ ಗಿಲೋಟಿನ್. ಯಾವುದಂದ್ರೆ ಗಿಲೋಟಿನ್ ಮೂಲಕ. ಗಿಲೋಟಿನ್ ಅಂತ ಇದೊಂದು ಮೆಷಿನ್. ಇದಂದ್ರೆ ಇದು ಫ್ರೆಂಚ್ ಕ್ರಾಂತಿಯಲ್ಲಿ, ಫ್ರೆಂಚ್ ರೆವಲ್ಯೂಷನಲ್ಲಿ ಬರುತ್ತೆ. ಅಂದರೆ ಅದೇ ನಿಮ್ಗೆ ಸೆಕೆಂಡ್ರೆ ಅವಶ್ಯಕತೆ ಇಲ್ಲ. ಗಿಲೋಟಿನ್ ಮೆಷಿನ್ ಅನ್ನೋಕ್ಕೆ ಒಂದು ಯಂತ್ರನ ತರಿಸ್ತಾರೆ ನೋಡ್ರಿ. ಗಿಲೋಟಿನ್ ಫಾರ್ ಕಟ್ಟಿಂಗ್ ಹೆಡ್ಸ್ ಆಫ್ ಅಂದರೆ ಆ ಸಂದರ್ಭದಲ್ಲಿ ಗಿಲೋಟಿನ್ ಏನಂದ್ರೆ ಸ್ಪೆಸಿಫಿಕ್ ಆಗಿ ಹ್ಯೂಮನ್ ಅಥವಾ ಮನುಷ್ಯನ ಒಂದು ತಲೆ ಕಡಿದಿಗೋಸ್ಕರ ಮಾಡಿಟ್ಟಿರ್ತಾರೆ. ಯಾವಾಗಂದ್ರೆ ಫ್ರೆಂಚ್ ರೆವಲ್ಯೂಷನ್ ಆರಂಭದಲ್ಲಿ ಬರುತ್ತೆ. ಆ ರೀತಿಯಾಗಿ ಇದರಿಂದ ಮೂಲಕ ಇವನನ್ನು ತಲೆ ಕಡಿಬೇಕಂತ ಕತ್ತರಿಸಬೇಕನ್ನೋದು ಉದ್ದೇಶವಾಗಿರುತ್ತೆ. ಹೆಡ್ಸ್ ಆಫ್ ನಾರ್ ಆ್ಯಂಡ್ ಎಕ್ಸಿಕ್ಯೂಷನರ್ ಜೊತೆಗೆ ಏನು ಬೇಕಂದ್ರೆ ಎಕ್ಸಿಕ್ಯೂಷನರ್ ಅಂದರೆ ಇದನ್ನು ಆಪ್ರೇಟ್ ಮಾಡೋರು, ಅಂದರೆ ಈ ಮಿಷನ್ನಿಂದ ಕಟ್ ಮಾಡೋರು ಯಾರು ಅಂದರೆ ಎಕ್ಸಿಕ್ಯೂಷನರ್ ಅಂತ ಕರೀತಾರೆ. ಅವರು ಕೂಡ ಅವಶ್ಯಕತೆ ಇರುತ್ತೆ. ಅಂತ ಮಿನಿಸ್ಟರ್ಸ್ ಕನ್ಸಿಡರ್ ದ ಮ್ಯಾಟರ್ ಅಂದರೆ ಏನಂದರೆ ಈ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ, ಅಂದರೆ ಮ್ಯಾಟರ್ನ ಥಿಂಕ್ ಮಾಡ್ತಾರೆ. ಥಿಂಕ್ ಮಾಡಿ ಏನು ಮಾಡ್ತಾರೆ ಅಂದರೆ ಆ್ಯಂಡ್ ಡಿಸೈಡ್ ಟು ಅಡ್ರೆಸಸ್ ಆ್ಯನ್ ಎನ್ಕ್ವೈರಿ ಟು ದ ಫ್ರೆಂಚ್ ಗೌರ್ಮೆಂಟ್ ವೆನ್ ಪ್ರಿನ್ಸ್ ಗಿವನ್ order to his head cut off, then judges decide to cut his head cut off. ಅಂದರೆ ಜಡ್ಜಸ್ ಶಿಕ್ಷೆ ಕೊಟ್ಟರು, ಫೈನಲ್ ಆಗಿ ರಾಜ್ಯಪಾಲನ ಅದನ್ನು ಯಾವ ರೀತಿ ಪ್ರೊಸೆಸ್ ಮಾಡೋಕೆ ಅನ್ನೋದು ಈಗ ಹೇಳ್ತಾರೆ ನೋಡ್ರಿ. ಗಿಲೋಟಿನ್ ಯಂತ್ರ ಬೇಕಂದ್ರೆ ದೇ ನೀಡೆಡ್ ಗಿಲೋಟಿನ್ ಮೆಷಿನ್ ಬಿಕಾಸ್ ಇಟ್ ಕಟ್ ದ ಹೆಡ್ಸ್, ಹ್ಯೂಮನ್ ಹೆಡ್ಸ್. ಅದೇನಪ್ಪ ಮಿಷನ್ ಏನಂದರೆ ಅದು ಒಂದು ತಲೆಯನ್ನು ಕಟ್ ಮಾಡ್ತಕ್ಕಂಥ ಮಿಷನ್ ಆಗಿತ್ತು. ಅಡ್ರೆಸ್ ಇನ್ ಎನ್ಕ್ವೈರಿ ಟು ದ ಫ್ರೆಂಚ್ ಗೌರ್ಮೆಂಟ್ ಏನು ಮಾಡ್ತಾರಂದರೆ ಈ ಮಿಷನ್ ಎಲ್ಲಿ ಇರುತ್ತಂದರೆ ಫ್ರೆಂಚ್ ಅಥವಾ ಫ್ರಾನ್ಸ್ ದೇಶದಲ್ಲಿ ಇರುತ್ತೆ. ಅದರಿಂದ ಏನಂತಾರೆ ನೋಡ್ರಿ, ಫ್ರೆಂಚ್ ಗೌರ್ಮೆಂಟ್ ಆಸ್ಕಿಂಗ್ ವೆದರ್ ದ ಫ್ರೆಂಚ್ ಕುಡ್ ನಾಟ್ ಲ್ಯಾಂಡ್ ದ ಮೆಷಿನ್ ಆ್ಯಂಡ್ ಆನ್ ಎಕ್ಸ್ಪೋರ್ಟ್ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಹೆಡ್. ಏನಂತ ಹೇಳ್ತಾರೆ ನೋಡ್ರಿ, ಅದು ಒಂದು ವೇಳೆ ನೀವು ಕೊಟ್ಟರೆ ಏನಂತ ಅಂದರೆ ಗಿಲೋಟಿನ್ ಏನು ಯಂತ್ರ ಇದೆಯಲ್ಲ ಎಲ್ಲಿದೆ ಫ್ರಾನ್ಸ್ನಲ್ಲಿ ಇರ್ತಿಲ್ಲ, ಒಂದು ವೇಳೆ ನಾವು ರಿಕ್ವೆಸ್ಟ್ ಮಾಡಿದ್ರೆ ಕೊಡ್ಬೋದಾ ಅಂತ ಥಿಂಕ್ ಮಾಡ್ತಾರೆ. ಯಾರಂದರೆ ಮೊನಾಕೋ ಸಾಮ್ರಾಜ್ಯದ ಪ್ರಿನ್ಸ್ ಮತ್ತು ಜಡ್ಜಸ್ ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಏನು ಥಿಂಕ್ ಮಾಡ್ತಾರೆ ಅಂದರೆ ಒಂದು ವೇಳೆ ನಮ್ಮ ದೇಶದಲ್ಲಿ ಇಲ್ಲಿ ಯಾಕಿಲ್ಲ ಅಂದರೆ ದೇರ್ ವಾಸ್ ನೋ ಎನಿ ಕ್ರಿಮಿನಲ್ ಆರ್ ಮರ್ಡರ್ ಕೇಸಸ್, ಅಲ್ಲಿ ಯಾವುದೇ ರೀತಿಯಿಂದ ಕೇಸಸ್ ಇದ್ದಿಲ್ಲಲ್ಲ, ಅದಕ್ಕಿಂತ ದೇರ್ ಇಸ್ ನೋ ನೀಡ್ ಆರ್ ನೆಸೆಸರಿ ಟು ಗಿಲೋಟಿನ್ ಮೆಷಿನ್ ಇನ್ ಕಿಂಗ್ ಏನಂದ್ರೆ ಮೊನಾಕೋ ಸಾಮ್ರಾಜ್ಯದಲ್ಲಿ ಅಂತ. ಆದ್ದರಿಂದ ಏನಂತಾರೆ ದೇವರ್ ರಿಕ್ವೆಸ್ಟೆಡ್ ಟು ಫ್ರೆಂಚ್ ಗೌರ್ಮೆಂಟ್ ಏನಂದರೆ ಯಾರಂದರೆ ಕಿಂಗ್ಲೆಟ್ ಏನಿರ್ತಾರಲ್ಲ ಮೊನಾಕೋ ಸಾಮ್ರಾಜ್ಯದಲ್ಲಿ ಏನಿರುತ್ತಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ರಿಕ್ವೆಸ್ಟ್ ಮಾಡ್ಕೊತಾರೆ ಯಾರಿಗೆ ಫ್ರೆಂಚ್ ಗೌರ್ಮೆಂಟಿಗೆ. ಯಾವ ರೀತಿ ನೋಡ್ರಿ, ಫ್ರೆಂಚ್ ಕುಡ್ ನಾಟ್ ಲ್ಯಾಂಡ್ ಟು ದ ಫ್ರೆಂಚ್ ಗೌರ್ಮೆಂಟ್ asking whether the French could not lend them a machine and an expert to the cut off a criminal's head. ಏನಂದರೆ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಸಾಮ್ರಾಜ್ಯದಲ್ಲಿ ಒಬ್ಬ ಕ್ರಿಮಿನಲ್ ಮಾಡಿದ್ದಾನೆ ಅಥವಾ ಕೊಲೆ ಮಾಡಿದ್ದಾನೆ, ಅವನು ಒಂದು ತಲೆ ಕಡಿಯೋ ಸಲುವಾಗಿ ತಲೆ ಕತ್ತರಿಸೋ ಸಲುವಾಗಿ ನಮಗೆ ಮಿಷನ್ ಅವಶ್ಯಕತೆ ಇದೆ ಅಂತ ಪತ್ರದಲ್ಲಿ ಬರೀತಾರೆ. ಆ್ಯಂಡ್ ಇಫ್ ಸೊ ವುಡ್ ದ ಫ್ರೆಂಚ್ ಕಂಡ್ ಇನ್ಫಾರ್ಮ್ ದೆಮ್ ವಾಟ್ ಇಟ್ ವುಡ್ ಕಾಸ್ಟ್. ಅದೇನೈತೆ ಅಂದರೆ ಈ ರೀತಿ ತಿಳಿಸಿದ್ವಿ. ಜೊತೆಗೆ ಏನಂದರೆ ವಾಟ್ ವುಡ್ ಕಾಸ್ಟ್, ಅದ್ರ ಬೆಲೆ ಎಷ್ಟಾಗುತ್ತಾ ಅಂತ ಕೇಳ್ತಾರೆ. ದ ಲೆಟರ್ ವಾಸ್ ಸೆಂಡ್. ಇವೆಲ್ಲ ಏನಪ್ಪ ಅಂದರೆ ಲೆಟರ್ ಮೂಲಕ ಯಾರಿಗೆ ಬರೀತಾರೆ ಅಂದರೆ ಫ್ರೆಂಚ್ ಗೌರ್ಮೆಂಟಿಗೆ ಬರೀತಾರೆ. ಯಾರು ಬರೀತಾರೆ ಫ್ರೆಂಚ್ ಮೊನಾಕೋ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಜಡ್ಜಸ್ ಬರೀತಾರೆ. ಅದಕ್ಕಂದರೆ ಅವನು ಒಂದು ಕ್ರಿಮಿನಲ್ ಮಾಡಿರ್ತಾನಲ್ಲ, ಕ್ರಿಮಿನಲ್ ಇರುತ್ತಲ್ಲ, ಅವನ ತಲೆ ತೆಗಿಸಲಾಗಿ ಬರೀತಾರೆ. ಯಾವುದ್ರ ಪರ್ಪೋಸ್ ಅಂದರೆ ಗಿಲೋಟಿನ್ ಮೆಷಿನ್ ಸಲುವಾಗಿ. ಯಾರಿಗೆ ಬರೀತಾರೆ ಅಂದರೆ ಫ್ರೆಂಚ್ ಗೌರ್ಮೆಂಟ್ಗೆ ಬರೀತಾರೆ.
ಆ ವೀಕ್ ಲೇಟರ್ ದಿ ರಿಪ್ಲೈ ಕೇಮ್, ಏನಂದರೆ ಒಂದು ವಾರ ತಕ್ಷಣ, ಆ ವೀಕ್ ರಿಪ್ಲೈ ಅಂದರೆ ಒಂದು ವಾರದ ನಂತರ ಏನಾಯ್ತು ಅಂತ ರಿಪ್ಲೈ ಕೇಮ್, ಮತ್ತೆ ರಿಸೀವ್ ಆಗಿ ಏನಂದ್ರೆ ಮತ್ತೆ ರಿಪ್ಲೈ ಬಂತು. ಎಲ್ಲಿಂದ ಬಂತಂದ್ರೆ ಫ್ರೆಂಚ್ ಗೌರ್ಮೆಂಟ್ಲಿಂದ ರಿಪ್ಲೈ ಬರುತ್ತಾ. ಏನು ಬಂದಿತ್ತು ನೋಡು, ವಾಟ್ ಹ್ಯಾಪನ್, ಅ ಮೆಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪೋರ್ಟ್ ಕುಡ್ ಬಿ ಸಪ್ಲೈಡ್. ಆದ್ರೆ ಅವ್ರು ಏನು ಮಾಡಿರ್ತಾರೆ, ಇವ್ರಿಗೆ ಒಂದು ಗೌರವ ಕೊಟ್ಟು ನಿಜವಾಗಿ ನಾವು ನಿಮಗೆ ಸಪ್ಲೈ ಮಾಡೋದು ಅಂತ ಹೇಳ್ತಾರೆ. ಏನಂದ್ರೆ ಮೆಷಿನ್, ಯಾವ ಮೆಷಿನ್ ಅಂದರೆ ಗಿಲೋಟಿನ್ ಮೆಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್. ಎಕ್ಸ್ಪರ್ಟ್ ಮೀನ್ಸ್ ಎಕ್ಸಿಕ್ಯೂಷನರ್. ಆ ಮಿಷನ್ ಏನು ಕತ್ತರಿಸ್ತಾನಲ್ಲ ಆ ವ್ಯಕ್ತಿ ಏನಂದ್ರೆ ಅವ್ರು ಕೂಡ ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ದ ಕಾಸ್ಟ್ ವುಡ್ ಬಿ 16,000 ಫ್ರಾಂಕ್ಸ್. ಇಲ್ಲಿ ಏನಾಗುತ್ತಂದ್ರೆ ಫ್ರೆಂಚ್ ಗೌರ್ಮೆಂಟ್ ಏನು ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅಂದರೆ 16,000 ಫ್ರಾಂಕ್ಸ್. ಏನಂದ್ರೆ 16,000 ಫ್ರಾಂಕ್ಸ್ ಕೊಟ್ಟರೆ ಮಾತ್ರ ನಾವೇನಂದ್ರೆ ಮಿಷನ್ ಅಥವಾ ಗಿಲೋಟಿನ್ ಮಿಷನ್ ವಿತ್ ಎಕ್ಸಿಕ್ಯೂಷನರ್ ಆರ್ ಎಕ್ಸ್ಪೋರ್ಟರ್ ಇಬ್ಬರು ನಾವು ನಿಮ್ಮ ದೇಶಕ್ಕೆ ಸೆಂಡ್ ಮಾಡ್ತೀವಿ ಅಂತ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಅಂದರೆ ಫ್ರೆಂಚ್ ಗೌರ್ಮೆಂಟ್ ಡಿಮ್ಯಾಂಡೆಡ್ ಹೌ ಮಚ್ ಕಾಸ್ಟ್ 16,000 ಫ್ರಾಂಕ್ಸ್. ಯಾರಿಗೆ ಅಂದರೆ ಮೊನಾಕೋ ಸಾಮ್ರಾಜ್ಯಕ್ಕೆ ಹೇಳ್ತಾರೆ, ಆ ಪತ್ರ ಮೂಲಕ ಹೇಳ್ತಾರೆ. ಫ್ರಾಂಕ್ಸ್ ಈಸ್ ಮೋರ್ ದೆನ್ ಏನಂತ ನೋಡ್ರಿ, ದಿಸ್ ವಾಸ್ ಲೇಡ್ ಬಿಫೋರ್ ದಿ ಕಿಂಗ್. ಏನಂದರೆ ಇದನ್ನು ಕೊಡುವುದು ಭಾಳ ಕಷ್ಟ ಅನಿಸ್ತದೆ ಅಂತ ಕೇಳ್ತಾರೆ, ಅನಿಸ್ತಿರುತ್ತೆ. ಯಾರಿಂದ? ಕಿಂಗ್ ಅಥವಾ ಪ್ರಿನ್ಸ್ಗೆ. ಈ ಥಾಟ್ ಇಟ್ ಓವರ್, ಇದು ಭಾಳ ಅವನಿಗೆ ಏನಾಗುತ್ತಂದ್ರೆ ಒಂಥರ ಜಾಸ್ತಿ ಆಗುತ್ತಲ್ಲ ಅಂತ ಥಿಂಕ್ ಮಾಡ್ತಿರ್ತಾನೆ. ಏನಂದ್ರೆ 16,000 ಫ್ರಾಂಕ್ಸ್ ಕೊಡ್ಬೇಕು ಒಬ್ಬನ ಕೊಲೆ ಮಾಡೋಕ್ಕೋಸ್ಕರ ಅಂತ ಥಿಂಕ್ ಮಾಡ್ತಿರ್ತಾನೆ. ಈ ಥಾಟ್ ಇಟ್ ಓವರ್ 16,000 ಫ್ರಾಂಕ್ಸ್ 16,000 ಅಂತ ಯೋಚನೆ ಮಾಡ್ತಾನೆ. ದೇರ್ ವರ್ತ್ ಈಸ್ ನಾಟ್ ವರ್ತ್ ದ ಮನಿ. ಏನಂದರೆ ರೇಚ್ ಅಂದ್ರೆ ಇಲ್ಲಿ ಏನಂದ್ರೆ ರೇಚ್ ಅಂದರೆ ನೀಚ್ ಅಂತ ಅರ್ಥ. ರೇಚ್ ಅಂದ್ರೆ ನೀಚ. ನೀಚ ಯಾರಾಗಿರ್ತಂದ್ರೆ ಕ್ರಿಮಿನಲ್ ಮಾತ್ರ ಅವನೇನಂತ ನೀಚ್ ಆಗಿರುತ್ತಾನೆ. ಈಸ್ ನಾಟ್ ವರ್ತ್ ದ ಮನಿ. ಇವನು ಕೊಲೆ ಮಾಡಿ ನೀಚನ ಕೊಲೆ ಮಾಡೋಕೆ ಎಷ್ಟು ಬೇಕಾಗಿರುತ್ತೋ 16,000 ಫ್ರಾಂಕ್ಸ್ ಕೊಡ್ಬೇಕಾ ಅಂತ ಥಿಂಕ್ ಮಾಡ್ತಾನೆ. ಯಾರಂದ್ರೆ ಪ್ರಿನ್ಸ್. ಏನಾಗುತ್ತಂದ್ರೆ ನಾಟ್ ವರ್ತ್ ದ ಮನಿ ಸೇಡ್ ಹಿ ಮೀನ್ಸ್ ಪ್ರಿನ್ಸ್. ಕಾಂಟ್ ಇಟ್ ಬಿ ಡನ್, ಇದು ಸಾಧ್ಯ ಇಲ್ಲ, ಇದು ಆಗೋದಿಲ್ಲ ಅಂತ ಹೇಳ್ತಾರೆ. ಸಮ್ ವೇ ಚೀಪರ್, ಇದಕ್ಕಿಂತ ಏನಾದರೂ ಕಡಿಮೆ ಇರ್ಬೋದಾ? ಸಮ್ ಹೌ ಚೀಪರ್, ಏನಾದರೂ ಕಡಿಮೆ ಇರ್ಬೋದಾ? ವೈ 16,000 ಫ್ರಾಂಕ್ಸ್ ಈಸ್ ಮೋರ್ ದೆನ್ 2 ಫ್ರಾಂಕ್ಸ್ ಹೆಡ್ ಆನ್ ದಿ ಹೋಲ್ ಪಾಪ್ಯುಲೇಷನ್. ನಮ್ಮ ಸಾಮ್ರಾಜ್ಯದಲ್ಲಿ ಇರೋದೇ 7,000 ಪೀಪಲ್ ಇದ್ದಾರೆ. ಅವರಿಗೆ ಪರ್ ಹೆಡ್ ಅಂದರೆ ಒಬ್ಬರ ತಲೆ ಮೇಲೆ 2 ಫ್ರಾಂಕ್ಸ್ ಹಾಕಿದ್ರೆ ಇಷ್ಟು ಕೌಂಟ್ ಆಗಲ್ಲ, ಅಂದಮೇಲೆ ಹಾಕಿದರೆ ಅಷ್ಟು ಕೌಂಟ್ ಆಗಲ್ಲ. ಸೊ ಏನಾಗುತ್ತೆ ಅಂದರೆ ದ ಪೀಪಲ್ ವಾಂಟ್ ಟು ಸ್ಟ್ಯಾಂಡ್ ಇಟ್. ಮತ್ತೇನಪ್ಪ ಅಂದ್ರೆ ತಡೆದುಕೊಳ್ಳೋಕ್ಕೆ ಆಗಲ್ಲ. ಯಾಕಂದ್ರೆ ಒಬ್ಬ ಕೊಲೆ ಮಾಡೋಕ್ಕೋಸ್ಕರ ಜನರ ಮೇಲೆ ಮತ್ತೆ ಹೆಚ್ಚಿನ ತೆರಿಗೆ ವಿಧಿಸ್ಬೇಕಂದ್ರೆ ಇದರಿಂದ ನಮಗೇನಾಗುತ್ತೆ, ಇದು ನೋವಾಗುತ್ತೆ ಅಂತ ಜನರಿಗೆ ಹೆಚ್ಚಿನ ತೆರಿಗೆ ಹೊರೆ ಬೀಳುತ್ತೆ ಅಂತ ಥಿಂಕ್ ಮಾಡ್ತಾರೆ. ಆ್ಯಂಡ್ ಇಟ್ ಮೇ ಕಾಸ್ ಎ ರಾಯ್ಟ್. ಏನಂದ್ರೆ ಇದರಿಂದ ಜನರು ಕೂಡ ರಚ್ಚಿಗೆ ಹೇಳ್ಬೋದು ಅಂತ ಥಿಂಕ್ ಮಾಡ್ತಾರೆ. ಯಾರಂದ್ರೆ ಪ್ರಿನ್ಸ್. ಯಾಕಂದರೆ ಫ್ರೆಂಚ್ ಗೌರ್ಮೆಂಟ್ ಡಿಮ್ಯಾಂಡೆಡ್ 16,000 ಫ್ರಾಂಕ್ಸ್ ಬಿಕಾಸ್ ಸಪ್ರೇಟ್ ಗಿಲೋಟಿನ್ ಮೆಷಿನ್ ವಿತ್ ಎಕ್ಸ್ಪೋರ್ಟರ್. But Prince did not accept French government demand because it was very cost. ಹೇಳ್ತಾರೆ ಎಷ್ಟಂದರೆ ಇದು ಭಾಳ ನಮ್ಗೆ ಏನಾಗುತ್ತೆ, ಹೆವಿ ಆಗುತ್ತಾ. ಇದು ಒಂದು 16,000 ನಾವು ಕೊಟ್ಟಿದ್ರೆ ನಮ್ಮ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಒಬ್ಬೊಬ್ಬರಿಗೆ 2 ಫ್ರಾಂಕ್ಸ್ ನಾವು ವಿಧಿಸಬೇಕಾಗುತ್ತೆ, ಟ್ಯಾಕ್ಸ್ ವಿಧಿಸಬೇಕಾಗುತ್ತೆ ಅಂತ ಥಿಂಕ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ ನೋಡ್ರಿ, ಸೊ ಕೌನ್ಸಿಲ್ ವಾಸ್ ಕಾಲ್ಡ್ ಟು ಕನ್ಸಿಡರ್ ವಾಟ್ ಕುಡ್ ಬಿ ಡನ್. ಮತ್ತೇನು ಮಾಡ್ತಾರೆ ಅಂದರೆ ಈಗೇನು ಕೌನ್ಸಿಲ್ ಇರ್ತಲ್ಲ ಮತ್ತೆ ಕಾಲ್ ಮಾಡ್ತಾರೆ. ಕೌನ್ಸಿಲ್ ವಾಸ್ ಕಾಲ್ಡ್ ಟು ಕನ್ಸಿಡರ್ ವಾಟ್ ಟು ಕುಡ್ ಬಿ ಡನ್. ಮತ್ತೇನು ಮಾಡೋಣ ಅಂತ ಮತ್ತೆ ಜಡ್ಜಸ್ ಏನು ಮಾಡ್ತಾರೆ, ಮತ್ತೆ ಕೌನ್ಸಿಲ್ ಕರ್ಕೊಂಡು ಕೊಡ್ತಾರೆ. ಆ್ಯಂಡ್ ಇಟ್ ವಾಸ್ ಡಿಸೈಡೆಡ್ ಟು ಸೆಂಡ್ ಎ ಸಿಮಿಲರ್ ಎನ್ಕ್ವೈರಿ ಟು ದ ಕಿಂಗ್ ಆಫ್ ಇಟಲಿ. ಏನೋ ಫ್ರಾನ್ಸ್ ಬಿಟ್ಟು ಬಿಡ್ರೆ ಈಗ ಏನು ಮಾಡೋಬ್ರಿ, ಮತ್ತೆ ಇಟಲಿ ದೇಶಕ್ಕೆ ಇನ್ವೈಟ್ ಮಾಡೋಬ್ರಿ, ಇಟಲಿ ದೇಶಕ್ಕೆ ರಿಕ್ವೆಸ್ಟ್ ಮಾಡೋಬ್ರಿ ಅಂತ ಡಿಸೈಡ್ ಮಾಡ್ತಾರೆ. ಯಾರಂದರೆ ಕೌನ್ಸಿಲಲ್ಲಿ. ಇಟ್ ವಾಸ್ ಡಿಸೈಡ್ ಟು ಸೆಂಡ್, ಡಿಸೈಡ್ ಅಂತ ನಿರ್ಧಾರ ಮಾಡಿ ಕಳಿಸ್ತಾರೆ ಅಂದರೆ ಸಿಮಿಲರ್ ಇನ್ಕ್ವೈರಿ ಟು ದ ಕಿಂಗ್ ಆಫ್ ಇಟಲಿ. ಇಟಲಿ ಒಂದು ದೇಶದಲ್ಲಿ ಏನಂದ್ರೆ ಅಲ್ಲಿ ಹುಡುಗಿದಲ್ಲ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಳ್ಳೋ ಅಂತ ಥಿಂಕ್ ಮಾಡ್ತಾರೆ. ಕಿಂಗ್ ಆಫ್ ಇಟಲಿ. ದ ಫ್ರೆಂಚ್ ಗೌರ್ಮೆಂಟ್ ಈಸ್ ರಿಪಬ್ಲಿಕನ್. ಫ್ರೆಂಚ್ ಗೌರ್ಮೆಂಟ್ ಏನಾಗಿರುತ್ತಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಇರುತ್ತಲ್ಲ,
ಅದು ಹೇಳ್ತಾರೆ ಗೌರ್ಮೆಂಟ್ ಈಸ್ ರಿಪಬ್ಲಿಕನ್ ಆ್ಯಂಡ್ ಈ ಹ್ಯಾಸ್ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ಕಿಂಗ್. ಅಲ್ಲಿ ಏನಪ್ಪ ಅಂದರೆ ಫ್ರೆಂಚ್ ಗೌರ್ಮೆಂಟ್ ಏನಾಗುತ್ತೆ ಅಲ್ಲಿ ರಿಪಬ್ಲಿಕನ್ ಆಡಳಿತ ಐತಲ್ಲ, ಪ್ರಜಾಪ್ರಭುತ್ವ ಆಡಳಿತ ಐತಲ್ಲ, ಅದರಿಂದ ಅವ್ರಿಗೆ ಪ್ರಾಪರ್ ರೆಸ್ಪೆಕ್ಟ್ ಅಂದರೆ ಸರಿಯಾದ ಒಂದು ರೆಸ್ಪೆಕ್ಟ್ ಸಿಗ್ತಿರ್ಲಿಲ್ಲ. ಯಾರಿಗಂದ್ರೆ ಕಿಂಗ್, ಅಲ್ಲಿರ್ತಕ್ಕಂಥ ರಾಜ್ಯನಿಗೆ ಸರಿಯಾಗಿ ಯಾವುದೇ ರೀತಿಯಿಂದ ರೆಸ್ಪೆಕ್ಟ್ ಅಂದರೆ ಗೌರವ ಸಿಗ್ತಾ ಇರಲಿಲ್ಲ. ಬಟ್ ಆಫ್ ದಿ ಕಿಂಗ್ ಆಫ್ ಇಟಲಿ ವಾಸ್ ಎ ಬ್ರದರ್ ಮೊನಾರ್ಕ್. ಎಲ್ಲಿ ಏನಂದರೆ ಫ್ರೆಂಚ್ ಗೌರ್ಮೆಂಟ್ನಾಗ ರಿಪಬ್ಲಿಕನ್ ಆಡಳಿತ ಇದ್ದರೆ, ಬಟ್ ಇಟಲಿ ಇದ್ದಾಗ ಏನಿರುತ್ತಂದರೆ ಕಿಂಗ್ ಆಫ್ ಇಟಲಿ ವಾಸ್ ಎ ಬ್ರದರ್ ಮೊನಾರ್ಕ್. ಅಲ್ಲೇನಂದರೆ ಸಾಮ್ರಾಜ್ಯಶಾಹಿ ಅಥವಾ ಏನು ಸಾಮ್ರಾಟ ಏಕಚಕ್ರಾಧಿಪತಿ ಇರುತ್ತೆ. ಎಲ್ಲಪ್ಪ ಅಂದ್ರೆ ಇಟಲಿ ದೇಶದಲ್ಲಿ ಕೇಳ್ಬೋದು. ಹೂ ವಾಸ್ ಏನಪ್ಪ ಅಂದರೆ ಇಟಲಿ ದೇಶದಲ್ಲಿ ಆಳ್ತಕ್ಕಂಥ ಯಾರಾದಂದ್ರೆ ಬ್ರದರ್ ಮೊನಾರ್ಕ್. ಎಲ್ಲಿ ಅಂದರೆ ಇಟಲಿ ದೇಶದಲ್ಲಿ. ಹೂ ವಾಸ್ ರೇನ್ಡ್ ಇನ್ ಇಟಲಿ ಅಂತ ಕೇಳಿದ್ರೆ ಬ್ರದರ್ ಮೊನಾರ್ಕ್. ಯಾರಂದ್ರೆ ಬ್ರದರ್ ಮೊನಾರ್ಕ್. ಇಲ್ಲಿ ಏನಪ್ಪ ಅಂದರೆ ರಿಪಬ್ಲಿಕ್ ಇದ್ದರೆ ಆದರೆ ಇಟಲಿ ದೇಶದಲ್ಲಿ ಏನಿರುತ್ತಂದರೆ ಬ್ರದರ್ ಮೊನಾರ್ಕ್ ಅಂದರೆ ಇಲ್ಲಿ ಸಾಮ್ರಾಟ ಏಕಚಕ್ರಾಧಿಪತಿ ಇದ್ದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುತ್ತೆ. ಇಲ್ಲಿ ಸರಿಯಾಗಿ ಏನಪ್ಪ ಅಂದ್ರೆ ರಾಜನಿಗೆ ಏನಂದ್ರೆ ರೆಸ್ಪೆಕ್ಟ್ ಇರಲ್ಲ. ಬಟ್ ಇಲ್ಲಿ ಏನಂದ್ರೆ ಸರಿಯಾಗಿ ಅಥವಾ ಗೌರವದಿಂದ ರೆಸ್ಪೆಕ್ಟ್ ಇರುತ್ತೆ. ಇಲ್ಲಿ ಅಂದ್ರೆ ಇಟಲಿ ದೇಶದಲ್ಲಿ. ಆ್ಯಂಡ್ ಮೈಟ್ ಬಿ ಇಂಡ್ಯೂಸ್ ಟು ಡೂ ದಿ ಥಿಂಗ್ ಚೀಪರ್. ಇವ್ರು ಥಿಂಕ್ ಮಾಡ್ತಾರೆ ಏನಪ್ಪ ಅಂದ್ರೆ ಸಭೆಯಲ್ಲಿ, ಇನ್ನು ಫ್ರಾನ್ಸ್ಗಿಂತ ಇನ್ನು ಇಟಲಿಯಲ್ಲಿ ಇನ್ನೂ ಕಡಿಮೆ ಆಗ್ಬೋದಾ, ಏನು ಎದ್ರ ಸಲ ಅಂದರೆ ಮಿಷನ್ ತರದ ಸಲಾಗಿ ಅಲ್ಲಿ ಎಷ್ಟು ಹೇಳಿದ್ರು ಅಂದರೆ 16,000 ಹೇಳಿದ್ರು. ಬಟ್ ಇಲ್ಲಿ ಆದ್ರೆ ಇನ್ನೂ ಕಡಿಮೆ ಇರ್ಬೋದಾ ಅಂತ ಥಿಂಕ್ ಮಾಡಿದ್ರೆ ಇಲ್ಲಿ ಯಾಕಂದ್ರೆ ಇಟಲಿಯಲ್ಲಿ. ಆ್ಯಂಡ್ ಮೈಟ್ ಬಿ ಇಂಡ್ಯೂಸ್ ಟು ಡೂ ದ ಥಿಂಗ್ ಚೀಪರ್. ಸೊ ದ ಲೆಟರ್ ವಾಸ್ ರಿಟರ್ನ್ ಆ್ಯಂಡ್ ಪ್ರಮೋಟ್ ರಿಪ್ಲೈ ವಾಸ್ ರಿಸೀವ್ಡ್. ಏನಂದರೆ ಮತ್ತೆ ಲೆಟರ್ ಬರೀತಾರೆ. ಎಲ್ಲಿ ಬರೀತಾರೆ ಅಂದರೆ ಇಟಲಿ ದೇಶಕ್ಕೆ ಬರೀತಾರೆ. ಇಟಲಿ ದೇಶಕ್ಕೆ ಬರೋದೇನಂದ್ರೆ ಮತ್ತೆ ಕಳಿಸ್ತಾರೆ. ಆಮೇಲೆ ರಿಪ್ಲೈ ವಾಸ್ ರಿಸೀವ್ಡ್, ಮತ್ತೆ ರಿಟರ್ನ್ ಆಗಿ ಆ ಲೆಟರ್ ಬರುತ್ತಾ. ಆ ಲೆಟ್ರಲ್ಲಿ ಏನಿದೆ ಅಂತ ಟುಮಾರೋ ಐ ಶಾಲ್ ಕಂಟಿನ್ಯೂ ದಿಸ್ ಕ್ಲಾಸ್. ಥ್ಯಾಂಕ್ ಯು.